ಪ್ರಾಣೇಶ್ವರಿ, ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸುತ್ತೆಯಾ? ಪ್ರೇಯಸಿ, ನಿನ್ನ ದೇವನ ಸಂದರ್ಶನವನ್ನೇನೂ ಪಡೆದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇ ನೋಡಿದಿರುವುದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿರಲಿಲ್ಲ ಪ್ರಿಯ. ಪ್ರೇಯಸಿ, ನಾನದನ್ನು ಬಲ್ಲೆ, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನವೂ ಹೊಸ ಗಾನದಿಂದ ಪ್ರಕೃತಿಯನ್ನು ನಡೆಸಿ, ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ
ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ಅದೇಗೆ ಸ್ವಾಮಿ? ಹೇಗೆಂದರೆ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನವೂ ನಾವು ವಿಯೋಗದಲ್ಲಿ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸಿದ್ದೇನೆ. ಪ್ರಾಣೇಶ್ವರ, ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವ, ನಾನು ಯಾರಿಗೊಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗುದೇವ. ಪ್ರೇಯಸಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವರು. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ, ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ, ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ, ಮಧುಮಾಸ ಚಂದ್ರಮಾ ನೈದಿಲಿಗೆ ಸಂಭ್ರಮ. ವೈಭೋಗ ಸಿರಿಯನು ಕಂಡೆ ನನ್ನಿದೆಯ ಸಿಂಹಾಸನದಲ್ಲಿ ನೀರಾಜಮಾಡಿದೆ. ನೀ ಎನ್ನ ಬಾಳಿನ ಕೊಟ್ಟರೆ ಅನುರಾಗ ಕವಿತೆಯ ಬರೆದೆ ನಾನಾಗ ಪ್ರಾಣೇಶ್ವರ, ಪ್ರೇಯಸಿ, ಪ್ರಾಣೇಶ್ವರಿ, ಪ್ರಿಯತಮ, ಪ್ರಿಯತಮೇ, ಮಧುಮಾಸದ ಪ್ರಿಯತಮೇ, ಪ್ರಾಣವಲ್ಲಭ, ಪ್ರಾಣವಲ್ಲವೇ, ಮಧುಮಾಸ ಮಧುಮಾಸ
ಪ್ರಾಣೇಶ್ವರಿ ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವರಿ. ಈ ದಿನವಾದ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರ ವ್ಯೂಹವನ್ನು ಬೇಡಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮೊಗದಿಂದ ಕಳುಹಿಸಿಕೊಡುತ್ತಾರೆ. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾವು ನಿಮಗೆ ಸಹಾಯಕರಾಗುವೆನು. ಆ ದಿನ ತಾಯಿಯೂ ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಿಯ, ಯುದ್ಧಕ್ಕಾಗಿ ಹೊಸ ಬೆಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಏರಿಸಿ ನೋಡಲೇ ಪ್ರಿಯ? ಉತ್ತರ, ಈ ಕೋಮಲಾಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ವ? ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಯರಿಸು. ಮನ್ಮಯ ಶಾಯಿನಿ, ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣವನ್ನು ಹೂಡು. ಮನ್ಮಯ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು.
ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವೊಂದು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧಿಯೇ ಬೇರೆ. ಹಾಸ್ಯಮಯ್ಯಾದ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತನ್ನ ವೀರ, ಯುದ್ಧ ಊರಿನ ಕ್ಷತ್ರಿಯದ ನೀವಾದನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುತ್ತಿಲ್ಲ ಸ್ವಾಮಿ, ಅಥವಾ ಪ್ರಚ್ಛನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವರ್ಣನೆಯಾಗಿಯೇ ನಿರ್ವಹಿಸಿರುವಳು. ನಾನು ನೋಡುತ್ತಿರುವುದೇನೆನ್ನು ಈಶ್ವರ? ಸ್ವರ್ಣದ ಪುತ್ತಲೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯೇ ಉತ್ತರ ಧನ್ಯೇ. ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ದೇವ? ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖ ವೇಗವನ್ನು ಒಡಗಿಟ್ಟಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸ ಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತರಾಗಬಲ್ಲದೆ ಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಬಾಷ್ಪವನ್ನು ಸುರಿಸದ ಮಾತೆ ಯಾರು? ಪುರುಷನ ಗೌರವವೇ ನಾರಿ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ?
ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ನಿಮ್ಮ ಮಾವನಿಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಿದೆ. ಉತ್ತರೆಯೋ ವೀರಸತಿ, ಪತಿಯ ಆಜ್ಞೆಗಳಿಗೆ ದೇವ. ಇನ್ನು ನನಗನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗವನ್ನು ನನಗಿನ್ನೂ ಅಪಜಯವಿಲ್ಲ. ದೇವ, ಅತ್ತೆಯವರು ಕಾಯುತ್ತಿರುವರು, ಹೊರಡೋಣವೇ ಸ್ವಾಮಿ? ನಡಿ ಪ್ರೇಯಸಿ. ವಾಸುದೇವ, ಉಭಯ ಸೈನ್ಯಗಳ ನಡುವೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆ ದೃಷ್ಟಿಯಿಂದ ತಮ್ಮ ಪ್ರಾಣಗಳನ್ನು ತೃಣಾಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಯೋಧರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಅಲ್ಲಿ ನೋಡು, ಚತುರಂಗ ಬಲ ಸಮೇತರಾದ ಕೌರವರ ಸೈನ್ಯವು ಪ್ರಚಂಡ ಚಂಡಮಾರುತದ ಮೂಡಿದ ಬೀಭತ್ಸ ಸಾಗರದಂತೆ ಕಾರುತ್ತಿದೆ. ಆ ಪಾರ್ಶ್ವದಲ್ಲಿ ಜಯದ್ರಥ, ಶಕುನಿ, ಅವರ ಬಲಭಾಗದಲ್ಲಿ ದುರ್ಯೋಧನನ 99 ಮಂದಿ ಮಕ್ಕಳು. ಅವರ ರಕ್ಷಣೆಗಾಗಿ ಸ್ವತಃ ಧನುರ್ಧಾರಿಯಾಗಿ ದ್ರೋಣಾಚಾರ್ಯರು ನಿಂತಿರುವರು. ಅವರ ಪಾರ್ಶ್ವದಲ್ಲಿ ಜಟಾವಲ್ಕಲಧಾರಿಯಾಗಿ ನಮ್ಮನ್ನು ಗಂಭೀರ ಮುದ್ರೆಯಿಂದ ನೋಡುತ್ತಿರುವವನೇ ಅಶ್ವತ್ಥಾಮ. ಅರ್ಜುನ, ಅಲ್ಲಿ ನೋಡು, ಚತುರಾಶ್ವರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವವರು ಭೀಷ್ಮಾಚಾರ್ಯರು. ಅವರು ನಿನ್ನ ಪಿತಾಮಹನು. ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಾರಿ ನಮಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುತ್ ಪಿತಾಮಹ, ಇದೋ ನಿನಗೆ ಬಂಧಿಸುವನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಉಂಟು? ಈ ರೀತಿ ಏಕೆ ವಿಚಲಿತ? ಸಾರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಸಾರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಸಾರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈ ಕಾಲು, ಮತಿಹೀನ ನಾನಾದೆ ಪಥವ ತೋರಿಸೋ ದೇವ. ಮತಿಹೀನ ನಾನಾದೆ ಪಥವ ತೋರಿಸೋ ದೇವ. ಸಮರ ದಿಶನೆ ಸಾಡೆನ ಸಮರ ದಿಶನೆ ಸಾಡೆನ ಕೃಷ್ಣ, ಸಮರ ದಿಶನೆ ಸಾಡೆನ ಬಾಂಧವರ ಸೇರಿಸೇನ ಗುರುಪಾದವರ ಸೇರಿಸೇನ
ಕನಸಾಡೆನಾ ಕನಸಾಡೆನಾ ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತದೆ, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿಯವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನು, ಇವರೆಲ್ಲರೂ ನನ್ನ ಬಂಧು ಮಿತ್ರರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲೆಷ್ಟು ಜನರ ನಮನೆಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವೇ ಸಲುವಾಗಿ ನಾನು ಈ ಜ್ಞಾತಿಯವರೆಗೆ, ಈ ಗುರು ಹಿಂಸೆಗೆ ಕೈಯಾಕಲಾರನು. ಮಿತ್ರ, ರಥವನ್ನು ತಿರುಗಿಸು, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಯಾರನ್ನ ಯಾರು ವಧಿಸುವುದು? ಅರ್ಜುನ, ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ನಿನ್ನ ಧರ್ಮವನ್ನು ಪಾಲಿಸು. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿ ನೋಡಿ. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಮಹಾಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯವನ್ನಾಳುವ ಆಸೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನ ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಜೀರ್ಣನಾದ ದೇಹವನ್ನು ಆತ್ಮವು ತ್ಯಜಿಸುತ್ತದೆ ವಿನಃ ಆ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಅನಾರ್ಯನಂತೆ ವರ್ತಿಸಬೇಡ. ನಿನ್ನ ಕಾರ್ಯವನ್ನು ನೀನು ಮಾಡೋ ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಟದಿಂದ ಸರ್ವಾಂಗಗಳು ನಿಶ್ಚೇಚಿತವಾಗಿರುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವುದು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮವ ಅವಲಂಬನೆಯು ಬಹಳ ಅನರ್ಥಕಾರಿ. ಅರ್ಜುನ, ಯೋಚಿಸು. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಧರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮತತ್ಪರನಾಗು. ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಿನ್ನ ಅವತಾರದ ಗುರುತುಗಳನ್ನು, ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಬೆಳಗುವೆ. ಆಕಾಶ, ಜಲ, ಅಗ್ನಿ ಈ ರೂಪದಿಂದ ಸಕಲ ಪ್ರಾಣಿಗಳಿಗೂ ಶಕ್ತಿಯನ್ನು ಕೊಟ್ಟು ರಕ್ಷಿಸುವೆನು. ಈ ಲೋಕದ ಸರ್ವವು, ಸರ್ವಂತರ್ಯಾಮಿಯು, ಸರ್ವಶ್ರೇಷ್ಠನು ನಾನೇ. ಈ ಲೋಕದಲ್ಲಿ ಎಲ್ಲವೂ ನನ್ನಿಂದಲೇ. ಇದರ ಅಲ್ಪಾಂಶದಿಂದ ಈ ಪೃಥ್ವಿಯಲ್ಲಿ ಸ್ಥಿತಿ, ಲಯ, ಪ್ರಳಯಗಳು ನಡೆಯುತ್ತವೆ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಅರ್ಜುನ. ಎಂತಹ ಭಯಾನಕ ರೂಪವುದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು.
ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಮಂದಾಸವೆಲ್ಲಿ? ಗೋಪಿಕಾ ವಲ್ಲಭ, ನಿನ್ನ ಲಲನ ಚಿತ್ತರಂಜಕವಾದ ನಿನ್ನ ಸುಹಾಸ ವದನವನ್ನಲ್ಲಿ? ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದ ನೊಂದು ಬಳಲಿದೆ, ದಾರಿ ಕಾಣದ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ ಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಚರಣಲೆ, ಜೋಡಿಸಿ ಕರಗಳ ಚರಣಲೆ. ಮಾಡು ಕೃಪೆಯನೋ ಪಾಮರನೇ ಮಾಡೋ, ಮಾಡು ಕೃಪೆಯನೋ ಪಾಮರನೇ ಮಾಡೋ, ಭೀಕರ ರೂಪವ ಬೇಗೆಯ ಸಹಿಸಿ, ಭೀಕರ ರೂಪವ ಬೇಗೆಯ ಸಹಿಸಿ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದ ನೊಂದು ಬಳಲಿದೆ, ದಾರಿ ಕಾಣದ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಾಧಾರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ. ಭಯವನ್ನು ಬಿಡು ಪಾರ್ಥ. ಪರಮಾತ್ಮ, ನನ್ನ ಶಾಂತಮೂರ್ತಿಯ ದರ್ಶನವನ್ನು ಮಾಡು. ಈ ಪ್ರಳಯ ರಣರಂಗದಲ್ಲಿ ನಿನ್ನ ನಾವೆಯನ್ನು ಶಾಂತ ರೀತಿಯಿಂದ ದಡ ಸೇರಿಸುವ ನನ್ನದು ಕಾರ್ಯವಾಗಿದೆ. ಆಗಬಹುದು ಪರಮಾತ್ಮ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಶುಭ ಶ್ರೀಲೋಲಾ ಜಯ, ಮಂಗಳವರ ಶುಭ ಶ್ರೀಲೋಲಾ ಜಯ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಪೋಷಿತ ನಾಟಕ ಮಂಡಳಿ की, श्री लक्ष्मी नरसिंह कृपा पोषित नाटक मंडली की, श्री लक्ष्मी नरसिंह स्वामी कृपा पोषित नाटक मंडली की, श्री कृष्ण परमात्मा की, श्री कृष्ण परमात्मा की, श्री कृष्ण परमात्मा की।